ಹಾಯ್, ನಾನು ಈ ಲಿಪ್ಸ್ಟಿಕ್ ಬಗ್ಗೆ ಇವತ್ತು ಮಾತಾಡ್ಲಿಕ್ಕಿದ್ದೀನಿ. ಇದು ನಾನು ಹಚ್ಚಿದ್ದೀನಿ ಆ್ಯಂಡ್ ಐ ನೋ ಇಟ್ ಲುಕ್ಸ್ ಗುಡ್, ಬಟ್ ಐ ಡೋಂಟ್ ಲೈಕ್ ದಿಸ್ ಲಿಪ್ಸ್ಟಿಕ್. ಇದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ನನ್ನ ಲಿಪ್ಸ್ ಮೇಲೆ, ಬಟ್ ದ ಫಾರ್ಮುಲೇಷನ್ ಈಸ್ ನಾಟ್ ಎಟ್ ಆಲ್ ಗುಡ್. ಈ ಲಿಪ್ಸ್ಟಿಕ್ ಬಂದ್ಬಿಟ್ಟು ಶುಗರ್ ಅವರದ್ದು ಸ್ಮಚ್ ಮೀ ನಾಟ್ ಲಿಕ್ವಿಡ್ ಲಿಪ್ಸ್ಟಿಕ್ ಇನ್ ದ ಶೇಡ್ 03 ಟ್ಯಾನ್ ಫ್ಯಾಮ್. ಇದು ಬಂದ್ಬಿಟ್ಟು ಶುಗರ್ ಅವರದ್ದು ಸ್ಮಚ್ ಮೀ ನಾಟ್ ಲಿಕ್ವಿಡ್ ಲಿಪ್ಸ್ಟಿಕ್ ಇನ್ ದ ಶೇಡ್ 03 ಟ್ಯಾನ್ ಫ್ಯಾನ್. ಸೊ ಇದು ಉಂಟಲ್ಲ, ಇದು ಮಿನಿ ಲಿಪ್ಸ್ಟಿಕ್ ಆಯ್ತಾ. ಇದು ಅವರದ್ದು ಒಂದು ವೇರಿಯಂಟ್ ಬರ್ತಿತ್ತು, ಒಂದು ಬಾಕ್ಸ್ ಬರ್ತಿತ್ತು, ಅದರಲ್ಲಿ 4 ಲಿಪ್ಸ್ಟಿಕ್ ಶೇಡ್ ಈಗಲೂ ಬರ್ತಿದೆ ಅನ್ಸುತ್ತೆ. ಆ ಬಾಕ್ಸ್ ನಾನು ಚೆಕ್ ಮಾಡ್ತೀನಿ. ಸೊ ಅದರಲ್ಲಿ 4 ಲಿಪ್ಸ್ಟಿಕ್ ಶೇಡ್ ಬರ್ತಿತ್ತು, ಅದರಲ್ಲಿ ಒಂದು ಇದು. ಉಳ್ದದನ್ನ ನಾನು ಎಲ್ಲಿ ಹಾಕಿದ್ದೀನಿ, ನಾನು ಬಿಸಾಕಿದ್ದೀನ ಏನಂತ ನಂಗೆ ಗೊತ್ತಿಲ್ಲ, ನಂಗೆ ನೆನಪಿಲ್ಲ. ಬಟ್ ಇದೊಂದು ಶೇಡ್ ನನ್ನ ಹತ್ರ ಇನ್ನೂ ಉಳ್ಕೊಂಡಿದೆ. ಹೌದು, ಅವರದ್ದು ಒಂದು ಸೆಟ್ ಬರುತ್ತೆ, ಅದು ಆಕ್ಚುಲಿ 999 ರುಪೀಸಿಗೆ ಬರುತ್ತೆ. ಈಗ ನಾನು ಅವಾಗ ಐ ಥಿಂಕ್ 700 ರುಪೀಸಿಗೇನೋ ಅದು ಪರ್ಚೇಸ್ ಮಾಡಿದ್ದು. ಆ್ಯಂಡ್ ಇದರಲ್ಲಿ ಡಿಸ್ಕೌಂಟ್ ಆಗಿಬಿಟ್ಟು 775 ರುಪೀಸಿಗೆ ನಿಮಗೆ ಸಿಗುತ್ತೆ. ಆ್ಯಂಡ್ ಇದರದ್ದು ದೊಡ್ಡ ವರ್ಷನ್ ಕೂಡ ಬರುತ್ತೆ ಆಯ್ತಾ, ಸಿಂಗಲ್ ಲಿಪ್ಸ್ಟಿಕ್. ಸೊ ಅದರದ್ದು ಪ್ರೈಸ್ ಬಂದ್ಬಿಟ್ಟು 499 ರುಪೀಸ್ ಆ್ಯಂಡ್ ನಿಮಗೆ 433 ರುಪೀಸಿಗೆಲ್ಲ ಇದು ಸಿಗುತ್ತೆ. ಬಟ್ ನನ್ನ ಹತ್ರ ಕೇಳಿದ್ರೆ ಈ ಲಿಪ್ಸ್ಟಿಕ್ ಅನ್ನ ಸ್ಮಚ್ ಮೀ ನಾಟ್ ಲಿಕ್ವಿಡ್ ಲಿಪ್ಸ್ಟಿಕ್ ಈ ರೇಂಜ್ ಅನ್ನ ಪರ್ಚೇಸ್ ಮಾಡ್ಲಿಕ್ಕೆ ಹೋಗ್ಲೇಬೇಡಿ. ಒನ್ ಥಿಂಗ್, ಇದು ತುಂಬಾ ಡ್ರೈಯಿಂಗ್ ಆಗಿದೆ, ಲಿಪ್ಸ್ ಮೇಲೆ ಒಂಚೂರು ಕಂಫರ್ಟೇಬಲ್ ಇಲ್ಲ, ಲಿಪ್ಸ್ ಅನ್ನ ತುಂಬಾ ಡ್ರೈ ಮಾಡುತ್ತೆ. ಲಿಪ್ ಅಲ್ಲಿ ಆಲ್ರೆಡಿ ಇರೋ ಆ ಮಾಯಿಶ್ಚರೈಸೇಷನ್ ಅನ್ನ ಇದು ಸಕ್ ಮಾಡುತ್ತೆ. ಮಾತಾಡ್ಲಿಕ್ಕೂ ನಂಗೆ ಕಷ್ಟ ಆಗ್ತಿದೆ ಈಗ. ಅಂಡ್ ನಿಮ್ಗೆ ಗೊತ್ತಾಗ್ತಿದೆ ಅಲ್ಲಿ ಹೇಗೆ ನನ್ನ ಚಾಪ್ಟ್ ಲಿಪ್ಸ್ ಮೇಲೆ ಅದು ಸೆಟಲ್ ಆಗಿದೆ ಅಂಡ್ ಎಷ್ಟು ಪೌಡರಿ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು. ನಾನು ಇದನ್ನ ಕೆಳಗೆ ಹಾಕ್ತಾ ಇಲ್ಲ, ಬಟ್ ಐ ಲೈಕ್ ದ ಶೇಡ್ ಆಯ್ತಾ. ಶುಗರ್ ಅವರದ್ರಲ್ಲಿ ಶೇಡ್ ರೇಂಜ್ ತುಂಬಾ ಚೆನ್ನಾಗಿರುತ್ತೆ, ಬಟ್ ಫಾರ್ಮುಲೇಷನ್ ಇಸ್ ನಾಟ್ ಗುಡ್. ಇದ್ರದ್ದು ಮಾತ್ರ, ಬೇರೆ ಲಿಪ್ಸ್ಟಿಕ್ಸ್ ನಾನು ಟ್ರೈ ಮಾಡಲಿಲ್ಲ ಅವರದ್ದು, ಬಟ್ ಇದ್ರದ್ದು ಫಾರ್ಮುಲೇಷನ್ ಇಸ್ ನಾಟ್ ಎಟ್ ಆಲ್ ಗುಡ್. ಇದನ್ನ ಪರ್ಚೇಸ್ ಮಾಡಬೇಡಿ. ಇದು ಮಾತ್ರ ಕಂಪ್ಲೀಟ್ಲಿ ಮ್ಯಾಟ್, ಹಚ್ಚುವಾಗಲೂ ತುಂಬಾ ಡ್ರೈಯಿಂಗ್ ಮ್ಯಾಟ್ ಆಯ್ತಾ, ತುಂಬಾ ಕಷ್ಟಪಟ್ಟು ಹಚ್ಬೇಕಾಗತ್ತೆ. ಅಂಡ್ ಐ ಥಿಂಕ್ ಇದು ಡ್ರೈ ಡೌನ್ ಆಗಿದೆ. ಇದನ್ನ ತಕೊಂಡ್ಬಿಟ್ಟು ನಾನು 2 ವರ್ಷ ಆಯ್ತು. ಸೊ ಅದಕ್ಕೋಸ್ಕರ ಇದು ಟ್ಯೂಬ್ ಅಲ್ಲೇ ಡ್ರೈ ಆಗಿದೆ, ತುಂಬಾ ಕಷ್ಟಪಟ್ಟು ಹಚ್ಬೇಕಾಗತ್ತೆ. ಅಂಡ್ ಅದರ ನಂತರ ಕೂಡ ವಿದಿನ್ ಸೆಕೆಂಡ್ಸ್ ಇದು ಡ್ರೈ ಡೌನ್ ಆಗುತ್ತೆ ಅಂಡ್ ಕಂಪ್ಲೀಟ್ಲಿ ಟ್ರಾನ್ಸ್ಫರ್ ಪ್ರೂಫ್, ಒಂಚೂರು ಟ್ರಾನ್ಸ್ಫರ್ ಆಗಲ್ಲ. ಅಂಡ್ ಆಗ್ಲೇ ಟ್ರಾನ್ಸ್ಫರ್ ಆಗಲ್ಲ ಆಯ್ತಾ. ಈಚೆ ಹಚ್ಚಿದೆ, ಈಚೆ ಹೀಗೆ ಮಾಡಿದ್ರೆ ಟ್ರಾನ್ಸ್ಫರ್ ಆಗಲ್ಲ. ಸೊ ಅಷ್ಟೊಂದು ಡ್ರೈಯಿಂಗ್ ಅಂಡ್ ಅಷ್ಟೊಂದು ಪವರ್ಫುಲ್ ಇದ್ರದ್ದು ಫಾರ್ಮುಲಾ ಇದೆ. ಅಂಡ್ ಇದನ್ನ ತೆಗಿಲಿಕ್ಕೂ ಅಷ್ಟೇ ತುಂಬಾ ಕಷ್ಟ ಪಡ್ಬೇಕಾಗತ್ತೆ, ತುಂಬಾ ಹಸಲ್ ಮಾಡ್ಬೇಕಾಗತ್ತೆ. ಈ ಲೈನ್ಸ್ ಗಳಲ್ಲಿ ಇಲ್ವಾ, ಅದು ಸೆಟಲ್ ಆಗಿದ್ದು ಅದು ಹೋಗೋದೇ ಇಲ್ಲ. ಅಂಡ್ ಇದನ್ನ ತೆಗಿಬೇಕಿದ್ರೆ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಈವನ್ ವಿತ್ ಕ್ಲೆನ್ಸಿಂಗ್ ಬಾಮ್ ಸ್ವಲ್ಪ ರಬ್ ಮಾಡ್ಬೇಕಾಗತ್ತೆ, ಆವಾಗ ಮಾತ್ರ ಹೋಗೋದು. ಅಂಡ್ ಲಿಪ್ಸ್ ಸ್ವಲ್ಪ ನೋವಾಗುತ್ತೆ, ಉರಿಯುತ್ತೆ. ಅದೊಂದು ಮಾತು ನಂಗೆ ನಿಮ್ಮ ಹತ್ರ ಹೇಳ್ಬೇಕಿತ್ತು. ಇದು ಇನ್ನೂ ಅವೈಲೇಬಲ್ ಇದೆ. ಸೊ ನೀವು ಪರ್ಚೇಸ್ ಮಾಡೋದು ಥಿಂಕ್ ಮಾಡ್ತಾ ಇದ್ರೆ ಶುಗರ್ ಅವರದ್ದು ಬೇರೆ ರೇಂಜ್ ಅಲ್ಲಿ ನೋಡಿ. ಈ ಸ್ಮಚ್ ಮೀ ನಾಟ್ ಲಿಕ್ವಿಡ್ ಲಿಪ್ಸ್ಟಿಕ್ ರೇಂಜ್ಗೆ ಪ್ಲೀಸ್ ಹೋಗಬೇಡಿ. ಇದ್ರದ್ದು ಸ್ವಾಚ್ ಬೇಕಾದ್ರೆ ಕೊಡ್ತೀನಿ. ಡ್ರೈ ಡೌನ್ ಆಗಿದೆ, ಕಂಪ್ಲೀಟ್ ಆಗಿ ಡ್ರೈ ಡೌನ್ ಆಗಿದೆ. ಸೊ this is how the swatch looks. It is really good. ಈ ಲಿಪ್ಸ್ಟಿಕ್ ನಿಮಗೆ ಮೀಡಿಯಮ್ ಇಂದ ಹಿಡಿದು ಡಸ್ಕಿಯರ್ ಡೀಪರ್ ಸ್ಕಿನ್ ಟೋನ್ ವರೆಗೂ ತುಂಬಾ ಆರಾಮಾಗಿ ಹೋಗುತ್ತೆ. ಇದರಲ್ಲಿ ಒಂದು ಪೆಕ್ಯುಲಿಯರ್ ಫ್ರೇಗ್ರೆನ್ಸ್ ಇದೆ ಆಯ್ತಾ. ಒಂದು ಲಿಪ್ಸ್ಟಿಕ್ಗೆ ಹೇಗೆ ಫ್ರೇಗ್ರೆನ್ಸ್ ಇರುತ್ತೆ ಆ ತರ ಇದೆ. ನೀವು ನನ್ನ ಹತ್ರ ಕೇಳೋದಿದ್ರೆ ಇದನ್ನ ಪರ್ಚೇಸ್ ಮಾಡ್ಬೇಕಾ? ಬೇಡ ನಿಮ್ಗೆ ಈ ಲಿಪ್ಸ್ಟಿಕ್. ದ್ಯಾಟ್ಸ್ ಆಲ್ ಫಾರ್ ಟುಡೇ. ಇವತ್ತಿಗೆ ಇಲ್ಲಿಗೆ ಈ ಲಿಪ್ಸ್ಟಿಕ್ ವೀಕ್ ಇದ್ದು ಸೀರೀಸ್ ಇಲ್ಲಿಗೆ ಮುಗಿಯುತ್ತೆ. ಮುಂದೆ ಕೂಡ ಲಿಪ್ಸ್ಟಿಕ್ ವಿಡಿಯೋಸ್ ಇರುತ್ತೆ, ಬಟ್ ಇಡೀ ಒಂದು ವೀಕಿಗೆ ಲಿಪ್ಸ್ಟಿಕ್ ವಿಡಿಯೋಸ್ ಹಾಕಲ್ಲ ನಾನು. ಆಮೇಲೆ ಬೇರೆ ಯಾವ್ದಾದ್ರು ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ನಾನು ವಿಡಿಯೋಸ್ಗಳನ್ನ ಹಾಕ್ತಾ ಇರ್ತೇನೆ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಬೈ.